ನಮಸ್ಕಾರ ಎಲ್ರಿಗೂ. ನಾವು ರೀಸೆಂಟಾಗಿ ಎಲೆಕ್ಟ್ರಿಕ್ ಗಾಡಿನ ಪರ್ಚೇಸ್ ಮಾಡಿದ್ವಿ. ಅದು ಬಂದ್ಬಿಟ್ಟು ಟಿ ವಿ ಎಸ್ ಕಂಪ್ನಿಯವರ ಐಕ್ಯೂಬ್ ಎಲೆಕ್ಟ್ರಿಕ್ ಬೈಕು. ಇಲ್ಲೇ ಇದೆ ನೋಡ್ಬೋದು ನೀವು. ಟಿ ವಿ ಎಸ್ ಅಂದರೆ ಟಿ ವಿ ಸುಂದರಂ ಅಯ್ಯಂಗಾರ್ ಅಂತ. ಅವರ ಕಂಪ್ಲೀಟ್ ನೇಮ್ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಟಿ ವಿ ಎಸ್ ಕಂಪ್ನಿ 1911ರಲ್ಲಿ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಸುಮಾರು 114 ವರ್ಷ ಇವ್ರ ಕಂಪ್ನಿನ ನಡೆಸ್ಕೊಂಡು ಬಂದಿದ್ದಾರೆ. ಇವರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಚೆನ್ನೈ, ತಮಿಳ್ನಾಡಿನಲ್ಲಿದೆ. ಟಿ ವಿ ಎಸ್ ಅವರು ಸುಮಾರು 60 ದೇಶಗಳಿಗೆ ಅವರ ಟೂ ವೀಲರ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಂಡಿಯನ್ ಮಲ್ಟಿ ನ್ಯಾಷನಲ್ ಮೋಟಾರ್ ಸೈಕಲ್ ಕಂಪ್ನಿ ಆಗಿದೆ ಟಿ ವಿ ಎಸ್ ಇವಾಗ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಜೊತೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರಿ ಕೆಪಾಸಿಟಿ ಕೂಡ ಬರುತ್ತೆ. ಇಂಡಿಯಾದಲ್ಲಿ ಟಿ ವಿ ಎಸ್ ಕಂಪ್ನಿನ ಜನ ತುಂಬಾ ಇಷ್ಟಪಡ್ತಾರೆ. ಇಂಡಿಯಾದಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ಕಂಪ್ನಿ ಯಾವ್ದ್ಯಾವ್ದು ಅಂದ್ರೆ ಟಿ ವಿ ಎಸ್, ಹೀರೋ, ಹೋಂಡಾ. ಹಳ್ಳಿಗಳಲ್ಲಿ ಜನ ಇಷ್ಟಪಡೋದು ಟಿ ವಿ ಎಸ್ ಕಂಪ್ನಿ ಮತ್ತೆ ಹೀರೋ, ಹೋಂಡಾ ಕಂಪ್ನಿ. ಯಾಕೆ ಅಂತ ಅಂದ್ರೆ ಮೈಲೇಜ್ ಪರ್ಪಸ್ಸು ಮತ್ತೆ ಕಂಫರ್ಟಬಲ್ಲು. ನಮ್ಮ ಮನೆಯಲ್ಲೂ ಇವಾಗಲೂ ಇದೆ ಟಿ ವಿ ಎಸ್ ಕಂಪ್ನಿಯವರ ಎಕ್ಸೆಲ್ ಸೂಪರ್ 100 ಇದೆ, ಮತ್ತು ಹೀರೋ ಹೋಂಡಾ ಅವರ ಸ್ಪ್ಲೆಂಡರ್ ಪ್ಲಸ್ ಇದೆ. ಇದುವರೆಗೂ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ ಎರಡು ಕಂಪ್ನಿಲೂ. ನಮ್ಮ ಮನೆಯಲ್ಲಿರೋ ಎಕ್ಸೆಲ್ 100 ಸೂಪರ್ ತಗೊಂಡು ಸುಮಾರು 15 ವರ್ಷ ಆಯಿತು. ಇವತ್ತಿನವರೆಗೂ ಆ ಗಾಡಿ ಹಂಗೆ ಇದೆ. ಅದಕ್ಕೆ ಇವಾಗ ನಾವು ರೀಸೆಂಟಾಗಿ ತೊಗೊಂಡಿರೋ ಟಿ ವಿ ಎಸ್ ಕಂಪ್ನಿಯವರ ಐಕ್ಯೂಬ್ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಗಾಡಿನಲ್ಲಿ 3 ಥರ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ. ಒಂದು 2.2 ಕಿಲೋವ್ಯಾಟ್ ಬರುತ್ತೆ, ಇನ್ನೊಂದು 3.4 ಕಿಲೋವ್ಯಾಟ್ ಬರುತ್ತೆ, ಇನ್ನೊಂದು 5.3 ಕಿಲೋವ್ಯಾಟ್ ಬರುತ್ತೆ. ನಾವು ಬುಕ್ ಮಾಡಿದ್ದು 3.4 ಕಿಲೋವ್ಯಾಟ್ ಬ್ಯಾಟ್ರಿದು, ನಮಗೆ ಸಿಕ್ಕಿದ್ದು 3.5 ಕಿಲೋವ್ಯಾಟ್ ಬ್ಯಾಟ್ರಿದು. ಯಾಕೆ ಅಂತ ಅಂದರೆ ಹೇಳ್ತೀನಿ ನಿಮಗೆ. 3.4 ಕಿಲೋವ್ಯಾಟ್ ಬ್ಯಾಟ್ರಿದು ಇವಾಗ ಬರ್ತಾ ಇಲ್ಲ, ಕಂಪ್ನಿಯಿಂದ ಅಪ್ಗ್ರೇಡ್ ಮಾಡಿದ್ದಾರೆ, 3.5ಗೆ ಮಾಡಿದ್ದಾರೆ. 2.2 ಕಿಲೋವ್ಯಾಟ್ ಬಂದ್ಬಿಟ್ಟು 94 ಕಿಲೋಮೀಟರ್ ಪರ್ ಚಾರ್ಜ್ ಬರ್ತಾ ಇತ್ತು IDC ರೇಂಜ್ ಪ್ರಕಾರ. 3.5 ಕಿಲೋವ್ಯಾಟ್ ಬಂತು ಅಂತಂದರೆ IDC ರೇಂಜ್ ಬಂದ್ಬಿಟ್ಟು 145 ಕಿಲೋಮೀಟರ್ ಪರ್ ಚಾರ್ಜ್ ಬರ್ತೀವಿ. 5.3 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 212 ಕಿಲೋಮೀಟರ್ ಪರ್ ಚಾರ್ಜ್ ಬರ್ತಿದೆ IDC ರೇಂಜ್ ಪ್ರಕಾರ. ರಿಯಲ್ ರೇಂಜು ನಾವು ತೊಗೊಂಡಿರೋದು 3.5 ಕಿಲೋವ್ಯಾಟ್ ಬ್ಯಾಟ್ರಿದು. ಪರ್ ಚಾರ್ಜ್ 115 ಕಿಲೋಮೀಟರ್ ರನ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಇಲ್ಲಿ. 95% ಚಾರ್ಜ್ ಇದೆ, ಇನ್ನೂ 110 ಕಿಲೋಮೀಟ್ರು ಡ್ರೈವನ್ ಆಗುತ್ತೆ. 2.2 ಕಿಲೋವ್ಯಾಟ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತುಮಕೂರಲ್ಲಿ 1,08,171 ರೂಪಾಯಿ ಆಗುತ್ತೆ. 3.5 ಕಿಲೋವ್ಯಾಟ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,38,082 ರೂಪಾಯಿ ಆಗುತ್ತೆ. 5.3 ಕಿಲೋವ್ಯಾಟ್ ಇದು ಬಂದ್ಬಿಟ್ಟು 1,67,558 ರೂಪಾಯಿ ಆಗುತ್ತೆ. ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಪ್ರೈಸ್ ವೇರಿಯೇಷನ್ ಇದ್ದೇ ಇರುತ್ತೆ. 157 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಈ ಗಾಡಿದು. ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ, 220 mm ಡಿಸ್ಕ್ ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಡಿಸ್ಕ್ ಬರಲ್ಲ, ಬರೀ ಡ್ರಮ್ ಬ್ರೇಕ್ ಬರುತ್ತೆ. 130 mm ಬರುತ್ತೆ ಡ್ರಮ್ ಬ್ರೇಕು. ಡಿಸ್ಪ್ಲೇ ಬಂದ್ಬಿಟ್ಟು 12.77 ಸೆಂಟಿಮೀಟರ್ ಡಿಸ್ಪ್ಲೇ ಬರುತ್ತೆ. ನಿಮ್ಗೆ ಮಿರರ್ ಎಲ್ಲ ನೋಡ್ಬೋದು ನೀವು, ತುಂಬ ಕ್ಲಾಸ್ ಆಗಿದೆ ಮಿರರ್ಸ್ ಎಲ್ಲ. ಫ್ರಂಟಲ್ಲಿ ಟಿ ವಿ ಎಸ್ ಕಂಪ್ನಿಯವರ ಲೋಗೋಸ್ ಕಾಣುತ್ತೆ ನಿಮಗೆ. ಮತ್ತು ನೀವು ಗಾಡಿ ಆನ್ ಮಾಡಿದ ತಕ್ಷಣ ಈ ಥರ ಲೆಫ್ಟ್ ಸೈಡಲ್ಲಿ ಎಲೆಕ್ಟ್ರಿಕ್ ಅಂತ ಒಂದು ಲೈಟ್ ಕೂಡ ಬರುತ್ತೆ ನಿಮಗೆ. ಈ ಗಾಡಿಗೆ ಬೆಲ್ಟ್ ಬರಲ್ಲ, ಡೈರೆಕ್ಟ್ ಮೋಟ್ರ್ ಕನೆಕ್ಷನಿಂದ ರನ್ ಆಗೋದು ಈ ಗಾಡಿ. ಈ ಗಾಡಿನಲ್ಲಿ ಪಾರ್ಕಿಂಗ್ ಇಂಡಿಕೇಟರ್ಸ್ ಕೂಡ ಇದೆ, ನೋಡ್ಬೋದು ನೀವು. ಈ ಗಾಡೀಲಿ ಬ್ಯಾಟ್ರಿನ ರಿಮೂವ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಇದು ಮೋಲ್ಡೆಡ್, ರಿಮೂವಬಲ್ ಬ್ಯಾಟ್ರಿ ಅಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆ ಬ್ಯಾಟ್ರಿ ನಿಮಗೆ. 3 ವರ್ಷ ಬ್ಯಾಟ್ರಿ ವಾರಂಟಿ ಕೂಡ ಕೊಡ್ತಿದ್ದಾರೆ ಟಿ ವಿ ಎಸ್ ಕಂಪ್ನಿಯವರು. ಇನ್ನು ಡಿಕ್ಕಿ ಸ್ಪೇಸ್ ನೋಡ್ತೀರಾ ಅಂತ ಅಂದರೆ ತುಂಬಾ ಸ್ಪೇಸ್ ಇದೆ ಇದರಲ್ಲಿ. ನೋಡಿ ಆರಾಮಾಗಿ ಸ್ಪೇಸ್ ಇದೆ, ಒಂದು ಹೆಲ್ಮೆಟ್ ಇಡ್ಬೋದು. ಇನ್ ಕೇಸ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದರೆ ಇಲ್ಲಿ ಮೊಬೈಲ್ ಚಾರ್ಜ್ ಹಾಕೋದಕ್ಕೋಸ್ಕರ USB ಚಾರ್ಜಿಂಗ್ ಪೋರ್ಟರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಗಾಡಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ನೋಡಿ. ಇದು ಯಾವುದೇ ಥರ ಫಾಸ್ಟ್ ಚಾರ್ಜಿಂಗ್ ಅಲ್ಲ, ನಾರ್ಮಲ್ ಮನೇಲೇ ಚಾರ್ಜ್ ಹಾಕೋಬೇಕು. ನಾರ್ಮಲ್ 3 ಪಿನ್ಗೆ ಕನೆಕ್ಟ್ ಮಾಡ್ಕೋಬೋದು ಮನೇಲೇ. ಈ ಗಾಡಿ IP67 ರೇಟೆಡ್ ಆಗಿರೋದ್ರಿಂದ ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಕೂಡ ಈ ಗಾಡಿ ಇರುತ್ತೆ ನಿಮಗೆ. ಈ ಗಾಡಿ ಫುಲ್ ಚಾರ್ಜ್ ಆಗಬೇಕು ಅಂದರೆ ಸುಮಾರು 4 ಗಂಟೆ ಆದರೂ ಬೇಕೇ ಬೇಕು. ಇದರಲ್ಲಿ ಆ್ಯಂಟಿ ಥಿಫ್ಟ್ ಅಲಾರಮ್ ಕೂಡ ಇದೆ, ಮತ್ತು ನ್ಯಾವಿಗೇಷನ್ ಅಸಿಸ್ಟ್ ಇದೆ, ಲೋ ಬ್ಯಾಟ್ರಿ ಅಲರ್ಟ್ ಕೂಡ ಇದೆ. ಗಾಡಿನಲ್ಲಿ LED ಲೈಟ್ಸ್ ಕೂಡ ಬರುತ್ತೆ, ಮತ್ತು LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಇನ್ನು ಈ ಗಾಡಿ ನೋಡೋದಕ್ಕೆ ಟಿ ವಿ ಎಸ್ ಜುಪಿಟರ್ ಥರನೇ ಇದೆ. ರೈಡ್ ಮಾಡೋದಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ. ಇನ್ನು ಈ ಗಾಡಿ ಆನ್ ಮಾಡಿದ ತಕ್ಷಣ ನೋಡಿ ಟಿ ವಿ ಎಸ್ ಮತ್ತು ಅವ್ರ ಲೋಗೋ ಡಿಸ್ಪ್ಲೇ ಆಗುತ್ತೆ. ವೆಲ್ಕಮ್ ಟು ಟಿ ವಿ ಎಸ್ ಈ ಥರ ಡಿಸ್ಪ್ಲೇ ಆಗುತ್ತೆ ನಿಮಗೆ. 93% ಚಾರ್ಜ್ ಇದೆ, 107 ಕಿಲೋಮೀಟರ್ ಡ್ರೈವನ್ ಆಗುತ್ತೆ. ಮತ್ತು ನಿಮಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಕೂಡ ಬರುತ್ತೆ ಈ ಗಾಡಿನಲ್ಲಿ, ನೋಡ್ಬೋದು. ಸ್ಟ್ಯಾಂಡ್ ತೆಗೆದ್ರೆ ಅದು ಆಫ್ ಆಗುತ್ತೆ. ಈ ಗಾಡಿ ಆನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಮೋಡ್ ಅಂತ ಇದೆ, ಇಲ್ಲಿ ತೋರಿಸ್ತಿದೆ ನೋಡಿ. ಬ್ರೇಕ್ನ ಪ್ರೆಸ್ ಮಾಡಿಬಿಟ್ಟು ಮೋಡ್ ಅನ್ನೋ ಬಟನ್ನ 3 ಸೆಕೆಂಡ್ ಆನ್ ಮಾಡಿ ಇಟ್ಕೋಬೇಕು. ಆವಾಗ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಇವಾಗ ನೀವು ಎಕ್ಸಿಲೇಟರ್ ಕೊಟ್ಟರೆ ಗಾಡಿ ಮೂವ್ ಆಗುತ್ತೆ ಇಷ್ಟೇ.
ಇಲ್ಲಿ 2 ಮೋಡ್ ಬರುತ್ತೆ, ಒಂದು ಈಕೋ ಮತ್ತು ಒಂದು ಪವರು. ಈಕೋನಲ್ಲಿ ನಿಮಗೆ 55 km/h ಸ್ಪೀಡಲ್ಲಿ ಹೋಗುತ್ತೆ. ನಾವು ಪವರ್ ಮೋಡ್ ಅಂತ ಅಂದರೆ 80+ ಹೋಗುತ್ತೆ ನಿಮಗೆ ಈಕೋ ಮೋಡಲ್ಲಿ 93% ಚಾರ್ಜಿಗೆ 107 km ಮಾತ್ರ ಡ್ರೈವನ್ ಆಗುತ್ತೆ. ಅದೇ ಪವರ್ ಮೋಡಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಪವರ್ ಮೋಡ್ ಆನ್ ಮಾಡಬೇಕು ಅಂತ ಅಂದರೆ ನಾರ್ಮಲ್ ಆವಾಗಲೇ ತೋರಿಸೋದಲ್ಲ ಅದೇ ಥರ ಬ್ರೇಕ್ ಪ್ರೆಸ್ ಮಾಡಿಕೊಂಡು ಮೋಡ್ ಬಟನ್ನ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಈಕೋ ಮೋಡಿಂದ ಪವರ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಇದರಲ್ಲಿ ನೀವು ಬಂದ್ಬಿಟ್ಟು ನಿಮಗೆ 93% ಚಾರ್ಜಿಂಗಿಗೆ 70 km ಮಾತ್ರ ರೇಂಜ್ ತೋರಿಸುತ್ತೆ. ಆಲ್ಮೋಸ್ಟ್ ಒಂದು 30+ km ರೇಂಜು ರೆಡ್ಯೂಸ್ ಆಗುತ್ತೆ ನಿಮಗೆ ಪವರ್ ಮೋಡಲ್ಲಿ. ಈ ಗಾಡಿನಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಜಸ್ಟ್ ಈ ಬ್ರೇಕ್ನ ಇಟ್ಕೊಂಡು ಇದನ್ನು ಅಪ್ಲೈ ಮಾಡಿದ್ರೆ ಬ್ರೇಕ್ ಲಾಕ್ ಆಗುತ್ತೆ. ನೀವು ಅಕಸ್ಮಾತ್ ಎಲ್ಲಾದರೂ ಟ್ರಾಫಿಕಲ್ಲಿ ನಿಲ್ಲಿಸಿದಾಗ ಅಥವಾ ಸುಮ್ಮನೆ ನಿಂತಿದ್ದಾಗ ಯಾರಾದರೂ ಎಕ್ಸಿಲೇಟರ್ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ಅಪ್ಲೈ ಮಾಡ್ಕೊಂಡು ನಿಂತ್ಕೊಂಡ್ರೆ ಗಾಡಿ ಮೂವ್ ಆಗೋಲ್ಲ. ಇನ್ನು ಮತ್ತೆ ರಿಲೀಸ್ ಮಾಡೋದು ಹೆಂಗೆ ಅಂತಂದರೆ ಜಸ್ಟ್ ಇದನ್ನು ಮತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದೇ ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಮತ್ತು ಈ ಗಾಡಿನಲ್ಲಿ ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೋಬೋದು. ಮೊಬೈಲ್ ಕನೆಕ್ಟ್ ಆದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಷ್ಟು. ನಾನು ಯಾವತ್ತೂ ಕನೆಕ್ಟ್ ಮಾಡಿಲ್ಲ. ಅವ್ರದ್ದೇ ಸಪ್ರೇಟ್ ಆ್ಯಪ್ ಇದೆ TVS ಕನೆಕ್ಟ್ ಅಂತ, ಅದನ್ನು ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಮೊಬೈಲ್ ಕನೆಕ್ಟ್ ಆಗುತ್ತೆ. ನ್ಯಾವಿಗೇಷನ್ ಇಲ್ಲಿ ತೋರಿಸುತ್ತೆ, ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ಇದು ಯಾವುದೇ ಥರ ಟಚ್ ಡಿಸ್ಪ್ಲೇ ಅಲ್ಲ. ನಿಮಗೆ ಟಚ್ ಡಿಸ್ಪ್ಲೇ ಬೇಕು ಅಂತಂದರೆ 5.3 kW ಗಾಡಿನ ತೊಗೋಬೇಕಾಗುತ್ತೆ. ಅದರಲ್ಲಿ ಮಾತ್ರ ಟಚ್ ಡಿಸ್ಪ್ಲೇ ಬರುತ್ತೆ. ಇದು 3.5 kW ಬರಲ್ಲ ಮತ್ತು 2.2 kW ಬರಲ್ಲ. ಇದು ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ಇನ್ನು ರೇರು ಹೈಡ್ರಾಲಿಕ್ ಟ್ವಿನ್ ಟ್ಯೂಬ್ ಸಾಕ್ ಅಬ್ಸಾರ್ಬರ್ ಬರುತ್ತೆ ನಿಮಗೆ. ಇನ್ನು ಈ ಗಾಡಿ ಡೈಮೆನ್ಷನ್ ಅಂತ ಬಂದರೆ ಲೆಂತ್ ಬಂದ್ಬಿಟ್ಟು 1805 mm ಬರುತ್ತೆ. ವಿಡ್ತ್ ಬಂದ್ಬಿಟ್ಟು 1140 mm ಬರುತ್ತೆ ನಿಮಗೆ. 2021 ಸೆಪ್ಟೆಂಬರು ಆನ್ವರ್ಡ್ EV ಡೇ ದಿನ TVS iQube ಗಾಡಿನ ಲಾಂಚ್ ಮಾಡ್ತಾರೆ. ಈ ಗಾಡಿ ಓಡಿಸೋದಕ್ಕೆ ನಿಮಗೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ. ಟಾಪ್ ಸ್ಪೀಡ್ ತೋರಿಸ್ತೀನಿ ನಿಮಗೆ ಈಕೋ ಮಾಡಲ್ ಎಷ್ಟಾಗುತ್ತೆ ಅಂತ. ಅಷ್ಟೇ 55 ಇಲ್ಲ ಬಿಡು, ಅಷ್ಟೇ 55 ಅಷ್ಟೇ. ಪವರ್ ಮೋಡ್ ಆನ್ ಮಾಡಬೇಕು ಅಂದರೆ ಬ್ರೇಕ್ ಅಪ್ಲೈ ಮಾಡಿಕೊಂಡು ಮೋಡ್ನ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಪವರ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಇದರಲ್ಲಿ ತೋರಿಸ್ತೀನಿ ನಿಮಗೆ ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ. ನೋಡ್ಬೋದು ನೀವು 91%ಗೆ 69 km ಮಾತ್ರ ರೇಂಜ್ ಬರುತ್ತೆ ಪವರ್ ಮೋಡಲ್ಲಿ. ನೋಡಿ ಇಷ್ಟೇ ಪವರ್ ಮೋಡಲ್ಲಿ 85, 86 ಲಾಸ್ಟು. ಇಷ್ಟೇ ಗುರು, ಇದ್ರ ಮೇಲೂ ಇನ್ನು ಹೋಗಲ್ಲ. ಹೊಡೆದೋಯ್ತು.